ದೇವಸ್ಥಾನಗಳು ಉಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೀರೆ ಇದು ಪೂರ್ತಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆದರು ತುಂಬ ಚಳಿ ಇರೋದ್ರಿಂದ ಎದ್ದೇಳೋದು ಲೇಟ್ ಆಗ್ತಿದೆ. ಹಾಗಾಗಿ 6:30 ಆಗಿತ್ತು ನಾ ಎದ್ದಿದಾಗ. ಹಾಗೆ ಸಿಂಪಲ್ಲಾಗಿ ಮನೆ ಮುಂದೆ ರಂಗೋಲಿ ಹಾಕ್ಕೊಂಡೆ. ನನಗೆ ದೊಡ್ಡ ದೊಡ್ಡ ರಂಗೋಲಿ ಹಾಕ್ಕೊಳೋದಕ್ಕೆ ತುಂಬ ಇಷ್ಟ. ದೊಡ್ಡ ರಂಗೋಲಿ ಹಾಕ್ಕೊಬೇಕು ಅಂದರೆ ಅಂಗಳ ದೊಡ್ಡದಾಗಿರಬೇಕು. ಆದರೆ ಇಲ್ಲಿ ಚಿಕ್ಕ ಚಿಕ್ಕ ಅಂಗಳ ಮನೆ ಮುಂದೆ, ಹಾಗಾಗಿ ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡೆ ಸಿಂಪಲ್ಲಾಗಿ. ಹಾಗೆ ರಾತ್ರಿ ಪಾತ್ರೆ ಎಲ್ಲ ತೊಳೆದು ಮಲ್ಕೊಂಡಿದ್ದೆ, ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದೊಂದು ಸತಿ ತೊಳೆಯೋದಕ್ಕಾಗುತ್ತೆ, ಒಂದೊಂದು ಸಲ ತೊಳೆಯೋದಕ್ಕೆ ಆಗೋದಿಲ್ಲ. ಆದಷ್ಟು ನಾವು ತೊಳೆದು ಮಾಡ್ಕೊಂಡ್ರೆ ಒಳ್ಳೆಯದು ಅಂತಾರೆ. ಅಡುಗೆ ಮನೆ ನೀಟಾಗಿದ್ದರೆ ಲಕ್ಷ್ಮಿ ಬರ್ತಾಳೆ ಅಂತ ಅಂತಾರೆ. ಆದರೆ ನನಗಂತೂ ಗೊತ್ತಿಲ್ಲ. ಅಡುಗೆ ಮನೆ ಮಾತ್ರ ಕ್ಲೀನಾಗಿರುತ್ತೆ, ಜಿರಳೆ ಎಲ್ಲ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿರೋದು. ಹಾಗೆ ನೈಟು ಪಾತ್ರೆ ತೊಳೆದು ಮಲ್ಕೊಳೋರು ಒಂದು ತುತ್ತಾದರೂ ಅನ್ನ ಪಾತ್ರೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ಪೂರ್ತಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ, ಒಂದು ತುತ್ತಾದರೂ ಅನ್ನ ಇಡ್ರಿ. ಹಾಗೆ ನಾನು ಟಿಫನಿಗೂ ಮುಂಚೆ ಮನೆಯಲ್ಲೇ ಮಾಡ್ಕೊಂಡಿದ್ದೆನಲ್ಲ ರಾಗಿ ಮಾಲ್ಟು, ಅದನ್ನು ಗಂಜಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟೆ. ಹಾಗೆ ಟಿಫನಿಗೂ ಸಿಂಪಲ್ಲಾಗಿ ನಾನು ಚಿತ್ರಾನ್ನ ಮಾಡಿಕೊಂಡೆ. ಚಿತ್ರಾನ್ನ ಮಾಡಿ ತುಂಬ ದಿನಗಳಾಗಿದ್ದು, ಒಂದು 15 ದಿವಸದಿಂದ ನಾನು ಚಿತ್ರಾನ್ನ ಮಾಡೇ ಇರಲಿಲ್ಲ. ಹಾಗಾಗಿ ಚಿತ್ರಾನ್ನ ತಿನ್ನಬೇಕು ಅನಿಸ್ತು, ಹಾಗಾಗಿ ಚಿತ್ರಾನ್ನ ಮಾಡಿಕೊಂಡೆ. ನಾನು ಸಾಸಿವೆ, ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ, ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ, ಟೊಮೊಟೊ ಹಾಗೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡೆ. ನಾನು ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ಕೊಂಡೆ. ತುಂಬ ಚೆನ್ನಾಗಾಗಿತ್ತು ಚಿತ್ರಾನ್ನ. ಬೆಳಿಗ್ಗೆ ಟೈಮಲ್ಲಿ ವೆರೈಟಿ ಟಿಫನ್ ಇದ್ದರೂ ಸಹ ಅಕಸ್ಮಾತ್ ನಾವೇನಾದರೂ ಸೈಡಿಗೆ ಚಿತ್ರಾನ್ನ ಮಾಡಿದರೆ ಅದು ಎಲ್ಲರೂ ಇಷ್ಟಪಡೋದೇ ಚಿತ್ರಾನ್ನ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನನಗೂ ಸಹ ಚಿತ್ರಾನ್ನ ಅಂದರೆ ತುಂಬ ಇಷ್ಟ, ಅದರಲ್ಲೂ ಮಾವಿನಕಾಯಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಯಾರಿಗೆಲ್ಲ ಚಿತ್ರಾನ್ನ ಇಷ್ಟನೋ ಅವರೆಲ್ಲ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಟಿಫನ್ನು ಹಾಗೆ ಎದ್ದೇಳೋದು ಲೇಟ್ ಆಯಿತು, ಟಿಫನ್ನು ಲೇಟ್ ಆಯಿತು, ಪೂಜೆನೂ ಸಹ ಲೇಟ್ ಆಯಿತು. ಟಿಫನೆಲ್ಲ ಆಗಿ ಮನೆಯವ್ರನ್ನ ಡ್ಯೂಟಿ ಕಳಿಸಾದ್ಮೇಲೆ ನಾನು ಪೂಜೆ ಮಾಡಿಕೊಂಡೆ. ನಾನು ಪೂಜೆ ಮಾಡೋಷ್ಟೊತ್ತಿಗೆ 11 ಗಂಟೆ ಆಗಿಬಿಟ್ಟಿತ್ತು. ಇವತ್ತು ತುಂಬ ಲೇಟಾಗಿತ್ತು. ಇವತ್ತು ಮಧ್ಯಾಹ್ನದ ಅಡುಗೆಗೆ ಚಪಾತಿ ಮಾಡ್ತಾ ಇದ್ದೀನಿ. ಅಂದರೆ ಯಾವ ಥರ ಅಂದರೆ ಮಸಾಲ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗಾರ್ಲಿಕ್ ಆಗಿ ಆನಿಯನ್ ಬಳಸ್ಕೊಂಡು ನೋಡೋಣ ಬನ್ನಿ ಇವತ್ತು ಚಪಾತಿ ಹೇಗಾಗುತ್ತೆ ಅಂತೇಳಿ. ಚಪಾತಿ ಹಿಟ್ಟನ್ನ ನಾನು ಮಾಮೂಲಿ ಚಪಾತಿ ಹೇಗೆ ನಾವು ಮಾಡ್ಕೊತೀವಿ ಅದೇ ರೀತಿಯಲ್ಲಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 10 ನಿಮಿಷ ನೆನೆಯೋದಕ್ಕೆ ಸ್ವಲ್ಪ ಹೊತ್ತು ಚೆನ್ನಾಗಿ ನೆನ್ಕೊಳ್ಳಿ ಹಿಟ್ಟು ಅಂತೇಳಿ ತೆಗೆದಿಡ್ತಾ ಇದ್ದೀನಿ. ಒಂದು 10 ನಿಮಿಷ ನೆನ್ಕೊಳ್ಳಿ. ರಾತ್ರಿ ಆದರೆ ಚಳಿ ಇದ್ರೆ ಚಳಿ ಆಗುತ್ತೆ, ಬೆಳಿಗ್ಗೆ ಆದರೆ ಬಿಸಿಲು ಅಂದರೆ ಬಿಸಿಲು ಅಲ್ವಾ. ಏನಪ್ಪ ಭಾಳ ಬಿಸಿಲು. ಮೊಸರು ತಂದಿದ್ರೆ ಮಜ್ಜಿಗೆ ಮಾಡ್ತಾ ಇದ್ದೆ. ಮೊಸರು ತಂದಿರಲ್ಲ ನೀನು? ಏನ್ರಿ
ಸಂಜೆ ಎಷ್ಟು ಗಂಟೆ ಬರ್ತೀಯಾ? ಒಂದು 5 ಗಂಟೆ ಬರ್ತೀನಿ. ಅಲ್ಲಿ ತನಕ ಆಫೀಸಿಗೆ ಇರ್ತೀಯ, ಫೀಲ್ಡಿಗೆ ಹೋಗ್ತೀಯಾ? ಬೆಳಿಗ್ಗೆ ಹೋಗೋದು. ನಾಳೆ ಹೋಗ್ಬೋದು. ದಾವಣಗೆರೆಗೆ ಕೊಟ್ಟಾರ, ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರಾ ಲೊಕೇಶನ್? ರೌಂಡ್ ಹೊಡಿಬೇಕು. ದಾವಣಗೆರೆ ಸುತ್ತ ಬೇರೆ ಹಳ್ಳಿ ಕಡೆ ಎಲ್ಲ ಕೊಟ್ಟಿದ್ದಾರಾ? ಎಲ್ಲ ಕಡೆ ಕೊಡುತ್ತಾರೆ. ಬೇರೆ ಬೇರೆ ಹಳ್ಳಿಗೆಲ್ಲ ಹೋಗ್ಬೇಕಾ? ಚಪಾತಿ ಆಗಿರಲಿಲ್ಲ, ಅದು ಗೋಧಿ ಪರೋಟ ಆಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಬೆಳ್ಳುಳ್ಳಿ ಆಗಿ ಈರುಳ್ಳಿನೂ ಹಾಕ್ಕೊಂಡು ಲಟ್ಸ್ಕೊಂಡು ಬೇಯಿಸ್ಕೊಂಡಿರೋದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಹಾಗೆ ನಾನೊಂದು ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊಂಡಿದ್ದೆ, ಕಾಳಿನ ಸಾಂಬಾರು. ನಾನು ರೀಸೆಂಟಾಗಿ 3 ಸೀರೆ ತೊಗೊಂಡಿದ್ದೆ, ಅದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಮಾಮೂಲಿ ಸೀರೆಗಳೇ ಅವು, ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದು. ನಿಮಗೊಂದು ಐಡಿಯಾ ಬರುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದು ಈ ಸೀರೆ. ಇದು ಬಾರ್ಡ್ರ್ ನನಗೆ ತುಂಬ ಇಷ್ಟ ಆಗಿ ತಗೊಂಡೆ ಸೀರೆನ. ಇದು ಒಂಥರ ಗ್ರ್ಯಾಂಡಾಗಿ ಕಾಣುತ್ತೆ ಬಾರ್ಡ್ರು. ಇದಕ್ಕೆ ಎಷ್ಟು 1200 ಕೊಟ್ಟಿದ್ದೆ. ಚೆನ್ನಾಗಿದೆ, ಇದು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಉಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಬ್ಲೌಸು ರನ್ನಿಂಗೇ ಬಂದಿದೆ. ಈ ರೀತಿ ರನ್ನಿಂಗೇ ಬಂದಿದೆ. ಇದಕ್ಕಿದೆ ಬ್ಲೌಸೇ ಹೊಲ್ಕೋಬೇಕು. ನೆಕ್ಸ್ಟು ಈ ಸೀರೆ ಅಂದರೆ ಟಿಶ್ಯೂ ಸೀರೆ ಇದು. ಇದಕ್ಕೆ ಬಾರ್ಡ್ರ್ ಈ ರೀತಿ ಬಂದಿದೆ, ದೊಡ್ಡದು ಬಾರ್ಡ್ರು. ಇದು ಯಾವುದಾದ್ರು ದೇವಸ್ಥಾನಕ್ಕೆ ಕುಟ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಸಹ ರನ್ನಿಂಗ್ ಬ್ಲೌಸೇ ಬಂದಿರೋ 3 ಸೀರೆ ತಗೊಂಡಿದ್ದೀನಿ, ಅದಕ್ಕೆಲ್ಲ ನಾನು ರನ್ನಿಂಗ್ ಬ್ಲೌಸೇ ಬಂದಿದೆ. ಈ ರೀತಿ ಬ್ಲೌಸ್ ಬಂದಿದೆ. ಇದಕ್ಕೆ ಇದೊಂದು ಸಣ್ಣದೊಂದು ಬಾರ್ಡ್ರ್ ಕೊಟ್ಟಿದ್ದಾರೆ, ಸ್ಲೀವ್ಸಿಗೆ ಅನಿಸುತ್ತೆ ಇದು ಮೋಸ್ಟ್ಲಿ. ಇದಕ್ಕೆ ಬೇರೆ ಕಲರ್ ಹೊಲ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ದೇವಸ್ಥಾನಗಳು ಉಟ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೀರೆ ಇದು. ನೆಕ್ಸ್ಟು ಮಾಮೂಲಿ ಸೀರೆ. ಈ ಥರ ಪಾಚಿ ಗ್ರೀನ್, ಯಾವುದಾದ್ರೂ ತೆಳ್ಳಗಿದೆ ಬಣ್ಣ ಸೀರೆ. ಇದಕ್ಕೂ ಸಹ ರನ್ನಿಂಗೇ ಬಂದಿದೆ ಬ್ಲೌಸು. ಹಾಗಾಗಿ ನಾನು ಇದ್ರ ಬ್ಲೌಸೇನು ಹೊಲ್ಸಲ್ಲ. ಬ್ಲಾಕ್ ವೆಲ್ವೆಟ್ ಬ್ಲೌಸ್ ಹೊಲ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡ್ಬೇಕು ಇದಕ್ಕೆ. ಇದಂತೂ ಸೀರೆ ತುಂಬ ಚೆನ್ನಾಗಿದೆ. ಜಾರ್ಜೆಟ್ ಬಟ್ಟೆ ಅನಿಸುತ್ತೆ ಇದು. ಬಟ್ಟೆ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಹೀಗಿತ್ತು. ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.